ಜಪಾನಲ್ಲಿ ನೀವು ಯಾವುದೇ ವಸ್ತುವನ್ನ ಖರೀದಿ ಮಾಡಕ್ ಹೋದ್ರು ಅದರ ಮೇಲೆ MRP ಪ್ರೈಸ್ ಇರಲ್ಲ. ಯಾಕೆ? ಅಷ್ಟೇ ಅಲ್ಲ, ಅದೇ ವಸ್ತುವಿನ ಬೆಲೆ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಪ್ರೈಸ್ ಇರುತ್ತೆ. ಯಾಕಂದ್ರೆ ಜಪಾನಲ್ಲಿ MRP ಪ್ರೈಸ್ ಸಿಸ್ಟಮ್ ಬದಲಿಗೆ ಓಪನ್ ಪ್ರೈಸಿಂಗ್ ಸಿಸ್ಟಮ್ ಅನ್ನೋ ಕಾನ್ಸೆಪ್ಟ್ ನ ಯೂಸ್ ಮಾಡ್ತಾರೆ. ಅಂದ್ರೆ ಅಂಗಡಿಯವರೇ ಆ ವಸ್ತುವಿನ ಬೆಲೆಯನ್ನ ನಿಗದಿ ಮಾಡಿ ಮಾರಾಟ ಮಾಡ್ತಾರೆ. ಸೊ ಹಾಗೆ ಮಾಡಿದ್ರೆ ಕಸ್ಟಮರ್ಸ್ಗೆ ಲಾಸ್ ಆಗಲ್ವಾ ಅಂತ ಕೇಳೋದಾದ್ರೆ, ಇಂಡಿಯಾದಲ್ಲಿ MRP ಪ್ರೈಸ್ ಸಿಸ್ಟಮ್ ಇರೋದು ಎಲ್ಲಾ ಕಸ್ಟಮರ್ಸ್ಗೆ ಒಂದೇ ಬೆಲೆಯಲ್ಲಿ ಸಿಗ್ಲಿ ಅಂತ. ಬಟ್ ಫಾರ್ ಎಕ್ಸಾಂಪಲ್ ನಾನು ಕೇಳೋದಾದ್ರೆ, ಒಂದು ಅಂಗಡಿ ಮೇನ್ ರೋಡ್ ಅಲ್ಲಿ ಇರುತ್ತೆ, ಇನ್ನೊಂದು ಅಂಗಡಿ ಮೇನ್ ರೋಡ್ ಇಂದ ಒಳಗಿರುತ್ತೆ. ಕೆಲವೊಮ್ಮೆ ಬೆಟ್ಟದ ಮೇಲೆ ಅಂಗಡಿಗಳಿರುತ್ತೆ, ಮಾಲ್ಗಳಲ್ಲೂ ಅದೇ ವಸ್ತುಗಳು ನಿಮಗೆ ಸಿಗತ್ತೆ. ಇದೆಲ್ಲಾ ಕಡೆ ಅಂಗಡಿ ಬಾಡಿಗೆ ಒಂದೇ ಇರತ್ತಾ? ಬೆಟ್ಟದ ಮೇಲೆ ಅದೇ ವಸ್ತುವನ್ನ ಸಾಗಿಸ್ಬೇಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಅಷ್ಟೇ ಆಗತ್ತಾ? ಇಲ್ಲ ಅಲ್ವಾ? ಆಗ ಮಾರಾಟಗಾರರಿಗೆ ಲಾಸ್ ಆಗತ್ತೆ. ಸೊ ಹಾಗಾಗಿ ಜಪಾನ್ ಅಲ್ಲಿ ಓಪನ್ ಪ್ರೈಸಿಂಗ್ ಅನ್ನೋ ಸಿಸ್ಟಮ್ ನ ಯೂಸ್ ಮಾಡ್ತಾರೆ. ಇಲ್ಲಿ ಒಂದೇ ಬೀದಿಯಲ್ಲಿ ಒಂದು ವಸ್ತುವಿನ ಬೆಲೆ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಪ್ರೈಸ್ ಇರುತ್ತೆ. ಕೆಲವು ಕಡೆ ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಅಂತ ಕಡಿಮೆ ಬೆಲೆಗೆ ಹಾಕಿರ್ತಾರೆ. ಕಾಂಪಿಟೇಷನ್ ಇರುತ್ತೆ ಅಂಗಡಿಗಳ ಮಧ್ಯೆ. ಫೈನಲ್ ಆಗಿ ಕಸ್ಟಮರ್ಸ್ ಆಗಿ ನಮಗ್ ಬಿಟ್ಟಿದ್ದು ನಾವ್ ಎಲ್ಲಿ ತಗೊಳ್ಬೇಕು ಅಂತ. ಜಪಾನ್ ಅಲ್ಲಿ ಇದರ ಜೊತೆ ಜಸ್ಟ್ ಇನ್ ಟೈಮ್ ಮತ್ತೆ ಕನ್ಬಾನ್ ಅನ್ನೋ ಕಾನ್ಸೆಪ್ಟ್ ಕೂಡ ಇದೆ. ಜಸ್ಟ್ ಇನ್ ಟೈಮ್ ಅನ್ನೋ ಕಾನ್ಸೆಪ್ಟ್ ಏನಂದ್ರೆ ಒಂದು ಫಿಲಾಸಫಿ ಮೇಲೆ ವರ್ಕ್ ಆಗುತ್ತೆ. ಅಂದ್ರೆ ಅಗತ್ಯವಿದ್ದಾಗ ಆ ವಸ್ತುವನ್ನ ತಯಾರು ಮಾಡೋದು. ಇದರಿಂದ ಅನಗತ್ಯವಾಗಿ ವಸ್ತುಗಳ ಸ್ಟಾಕ್ ತಪ್ಪತ್ತೆ, ಹಾಗೆ ಹಣದ ವ್ಯರ್ಥ ಕೂಡ ಕಮ್ಮಿ ಆಗತ್ತೆ. ಮತ್ತೆ ಕನ್ಬಾನ್ ಅಂದ್ರೆ ಜಸ್ಟ್ ಇನ್ ಟೈಮ್ ನ ಶುರು ಮಾಡ್ಲಿಕ್ಕೆ ಈ ಒಂದು ವಿಜುವಲ್ ಕಮ್ಯುನಿಕೇಶನ್ ಕನ್ಬಾನ್ ನ ಯೂಸ್ ಮಾಡ್ತಾರೆ.